ಕುಣಿಯುವ ನವಿಲಿನ ಹೊಸ ನರ್ತನ ನುಡಿಸುವ ವೀಣ ಮೃದಂಗ ವಾದನ ತಾಳ ಸಿತಾರದ ಗೆಜ್ಜೆನಾದವ ಡಂ ಡಂ ಡಮರುಕ ತೋಂ ತೋಂ ತನನನ ದಿಗಿಟ ತಗಿಟ ತಗಿನ ಕಡ್ಡೆ ದಿಗಿಟದಿಂದಿನ ಸಾಹಿತ್ಯ ಸಂಗೀತ ಲಲಿತ ಕಲೆಗಳ ತುಂಬಿದ ನಾಟ್ಯದ ಯಕ್ಷ ವೈಭವ ಪರಮ ಪೂಜ್ಯ ಮಹನೀಯರಿಗೆಲ್ಲ ಚರಣ ಕೆರಗುತ್ತಲಿ ಶುಭ ಫಲ ಬೇಡುವ ಸಂಸ್ಕೃತಿ ಸೌರಭ ಸೂಸುವ ವೈಭವ ಸಂಸ್ಕೃತಿ ಸೌರಭ ಸೂಸುವ ವೈಭವ ಈ ಬೀಳ್ಕೊಡುವ ಉತ್ಸವ ಸ್ವಾಗತ 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 ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ದಿನದ ವೃತ್ತಿಯಂತೆ ತಾವೇ ಕರಗುತ್ತಾ ಇತರರ ಬಾಳಿಗೆ ಬೆಳಕನ್ನು ನೀಡುತ್ತಾರೆ. ಇಂದಿನ ಈ ಸ್ವಾಗತ ಗೀತೆಯನ್ನು ನಮ್ಮ ನೆಚ್ಚಿನ ಗುರುಗಳಾದ ಶ್ರೀ ಎಸ್ ಎಂ ಭಟ್ ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಯುತ ಎಸ್ ಎಂ ಬಿ ಅವರ ವೃತ್ತಿ ಬದುಕಿನ ಕೊನೆಯ ದಿನದ ಸಮಾರಂಭವನ್ನ ನೆನಪಿನಲ್ಲಿ ಉಳಿಯುವಂತೆ ಮಾಡಲು ಆಗಮಿಸಿರುವ ಸರ್ವ ಗಣ್ಯರನ್ನ ಪ್ರೀತ್ಯಾದರದಿಂದ ಸ್ವಾಗತ ಕೋರುವುದಕ್ಕಾಗಿ ಶಾಲೆಯ ಬಾಬು ನಾಯ್ಕ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಮುಕ್ತಿ ಎಂಬ ದಾಸರ ವಾಣಿಯಂತೆ ನಮ್ಮ ಬದುಕಿಗೆ ಸರಿಯಾದ ದಾರಿ ತೋರಿಸಿ ಜ್ಞಾನದ ದೀವಿಗೆಯನ್ನು ಬೆಳಗಿಸುವ ಶಕ್ತಿ ಕೇವಲ ಗುರುಗಳಿಗೆ ಮಾತ್ರ ಸಾಧ್ಯ. ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲ್ಗದ್ದೆಯಲ್ಲಿ ಅತ್ಯಂತ ಭಾವಪೂರ್ಣವಾದ ಹಾಗೂ ಗೌರವಪೂರ್ವಕವಾದ ವಾತಾವರಣವಿದೆ. ಕಾರಣ ಹಲವು ವರ್ಷಗಳ ಕಾಲ ಈಗ ಚಿಕ್ಕಲಾಗಿ ತಿಂಗಳಾದರೂ ಮೊದಲೊಂದು 5-6 ವರ್ಷ ಮಾಡಿದ್ದಾರೆ. ಹಲವು ವರ್ಷಗಳ ಕಾಲ ತಮ್ಮ ನಿಷ್ಕಲ್ಮಶ ಸೇವೆಯ ಮೂಲಕ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ನಮ್ಮ ಹೆಮ್ಮೆಯ ಶಿಕ್ಷಕರಾದ ಎಸ್ ಎಂ ಭಟ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭದ ಈ ಸುಂದರ ಕಾರ್ಯಕ್ರಮದ ಆರಂಭದ ಇಲ್ಲಿ ನೆರವೇರಿರುವ ಸಮಸ್ತ ಗಣ್ಯರನ್ನು ಸ್ವಾಗತಿಸುವುದು ನನ್ನ ಕರ್ತವ್ಯವಾಗಿದೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ SDMC ಅಧ್ಯಕ್ಷರಾದ ಶ್ರೀಯುತ ಧರ್ಮಾತೇಗೌಡ ಅವರನ್ನು ಶಾಲೆಯ ಪರವಾಗಿ, SDMCಯ ಪರವಾಗಿ, ಊರ ನಾಗರಿಕರ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಶಾಲಾ ವಿದ್ಯಾರ್ಥಿಗಳು ದಯವಿಟ್ಟು SDMCಯ ಪರವಾಗಿ, ಊರ ನಾಗರಿಕರ ಪರವಾಗಿ, ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸುದೀಶ್ ನಾಯ್ಕ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಂದರೆ SDMCಯ ಪರವಾಗಿ, ಊರ ನಾಗರಿಕರ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸುದೀಶ್ ಅವರಿಗೆ ಶಾಲಾ ವಿದ್ಯಾರ್ಥಿ ಪುಷ್ಪವನ್ನು ನೀಡುವ ಮೂಲಕ ಮತ್ತೊಮ್ಮೆ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ BRPಯ MR ಭಟ್ ಅವರು ಆಗಮಿಸಿದ್ದಾರೆ, ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, SDMCಯ ಪರವಾಗಿ, ಊರ ನಾಗರಿಕರ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ಹೊಸ ವಿದ್ಯಾರ್ಥಿಗಳ ಪರವಾಗಿಯೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪುಷ್ಪವನ್ನು ನೀಡಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಟ್ಟಿದ್ದಾರೆ. ಧನ್ಯವಾದ.
ಬಾಲ್ಯದ ಹಾದಿಯಲ್ಲಿ ಯಶಸ್ಸಿನ ದೀಪ ಹಚ್ಚಿ ಇಂದು ನಿವೃತ್ತರಾಗುತ್ತಿರುವ ಎಸ್ಎಂ ಭಟ್ಟರಿಗೆ ಮಂಗಳ ಜ್ಯೋತಿಯ ಮೂಲಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಇವರಿಗೆ ಇದೊಂದು ಸನ್ಮಾನ ಪತ್ರ. ಮಾನ್ಯರೇ, ಸಫಲತೆಯು ನಮ್ಮನ್ನು ಪ್ರಪಂಚಕ್ಕೆ ಪರಿಚಯಿಸಿದರೆ ಸೋಲು ನಮಗೆ ಜಗತ್ತನ್ನು ಪರಿಚಯಿಸುತ್ತದೆ. ಈ ಒಂದು ಶ್ರೀ ಎಸ್ ಎಂ ಭಟ್ಟರ ಬದುಕಿನ ಚಿತ್ರಣಕ್ಕೆ ಒಪ್ಪುವ ನುಡಿ. ಜೀವನದ ಪಯಣದಲ್ಲಿ ಸೋಲು, ಗೆಲುವು, ಸಫಲತೆ, ವಿಫಲತೆ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಇಂದು ತನ್ನ ಸ್ವಂತಿಕೆಯ ಮೂಲಕ ಗಟ್ಟಿತನವನ್ನು ತೋರಿಸಿ ಯಶಸ್ವಿಯಾದ ದಿಟ್ಟ ಪುರುಷ ವೃತ್ತಾವನು. ಶ್ರೀಮತಿ ಸರಸ್ವತಿ ಭಟ್ ಹಾಗೂ ಶ್ರೀ ಮಹಾಬಲೇಶ್ವರ್ ಭಟ್ ಇವರ ಮುದ್ದಿನ ಮಗನಾಗಿ ದಿನಾಂಕ 17 ಜೂನ್ 1966ರಲ್ಲಿ ಹೊನ್ನಾವರ ತಾಲೂಕಿನ ಕರವಾ ಗ್ರಾಮದ ತಲಗೇರಿಯಲ್ಲಿ ಜನಿಸಿದ್ದೀರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಮಂಗಳ ಗೌರಿ ಭಟ್ ಹಾಗೂ ಸಮಾಜದ ಮೇಲಿರುವ ಅಪಾರ ಕಾಳಜಿ ಹಾಗೂ ಕ್ರಿಯಾಶೀಲ ವ್ಯಕ್ತಿತ್ವ ತಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ. ತಮ್ಮ ವೃತ್ತಿ ಜೀವನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಪ್ರತಿಕ್ಷಣ ಹಂಬಲಿಸಿದ ತಾವು ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ಪೂರೈಸಿ ಅಪಾರ ಶಿಷ್ಯರನ್ನು ಅಭಿಮಾನಿ ಬಳಗವನ್ನು ಹೊಂದಿ ಇದೀಗ ತಮ್ಮ ಶಾಲೆಯಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿರುತ್ತೀರಿ. ಶಾಲೆಯ ಮುಖ್ಯಾಧ್ಯಾಪಕರಾದ ರಾಮಚಂದ್ರ ಹೆಬ್ಬಾರ್ ಅವರನ್ನ ಅತ್ಯಂತ ಅಭಿಮಾನದಿಂದ ಗೌರವಿಸಿದ್ದಾರೆ. ಯಲಕೊಟ್ಟಿಗೆಯ ಶಾಲೆಯ ಎಸ್ಡಿಎಂಸಿ ಅವರು ಗ್ರಾಮಸ್ಥರು ಹಾಗೂ ಮುಖ್ಯಾಧ್ಯಾಪಕರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಸನ್ಮಾನ ಪತ್ರವನ್ನು ನೀಡುವ ಮೂಲಕ ಶಾಲೆಯನ್ನು ಹೊಲಿಸಿ ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಅಕ್ಷರ ಲೋಕದ ದಾರಿಯ ತೋರಿ ಮುಕ್ತ ಮನಸ್ಸಿನ ಕತ್ತಲೆ ನೀಗಿ ಜ್ಞಾನದ ಬೆಳಕನ್ನು ಚೆಲ್ಲಿದ ಗುರುವೇ, ನಿಮಗೆ ನಮ್ಮಯ್ಯ ಕೋಟಿ ಕೋಟಿ ನಮನಗಳು. ಇನ್ಯಾರಾದರೂ ಇದ್ರೆ ದಯವಿಟ್ಟು ಅವರಿಗೆ ಅಭಿನಂದಿಸುವ ಹಾಗಿದ್ದರೆ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನಕ್ಕೆ ಈ ಪ್ರೀತಿ, ಈ ವಿಶ್ವಾಸ ಹಾಗೆ ಇರಲಿ, ಹೀಗೆ ಇರಲಿ, ನಿರಂತರವಾಗಿರಲಿ. ಪಕ್ಕದಲ್ಲಿ ಇದ್ದಂತಹ ಅಂಗನವಾಡಿ, ಈ ಅಂಗನವಾಡಿ ಕೇಂದ್ರದಲ್ಲಿಯೂ ಸಹ ತಮ್ಮ ಸಹಾಯ ಹೊನ್ನಾವರ ತಾಲೂಕಿಗೆ ಬಿಆರ್ಗಳಾಗಿ ಆಗಮಿಸಿದಂತಹ ಸುಧಾಕರ್ ಅವರು ಅತ್ಯಂತ ಸಜ್ಜನ ಶಿಕ್ಷಣ ಪ್ರೇಮಿಗಳು, ಶತಾಯುಷಿಗಳಾಗಿ ಆರೋಗ್ಯವಾಗಿ ಸಂತೋಷದಿಂದ ನಿವೃತ್ತಿ ಬದುಕನ್ನು ಆನಂದಿಸಿ ಅನುಭವಿಸಿ ಸಂತೋಷವಾಗಿ ಎಂದು ಎಲ್ಲರೂ ಮನದುಂಬಿ ಹಾರೈಸ್ತಾ ಇದ್ದಾರೆ. ತಮ್ಮ ಹಾರೈಕೆಗೆ ಅತ್ಯಂತ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಸಲ್ಲಿಸಿ ಜನಮಾನಸದಲ್ಲಿ ತಮ್ಮ ಹೆಸರನ್ನ ಅಚ್ಚೊತ್ತಿದಂತಹ ಶಿಕ್ಷಕರು ನಮ್ಮ ಪ್ರೀತಿಯ ಎಸ್ ಎಂ ಭಟ್ ಅವರು. ನಾವೆಲ್ಲವರನ್ನ ಕಂಪ್ಯೂಟರ್, ಸಣ್ಣ ಮಾನವ ಕಂಪ್ಯೂಟರ್ ಅಂತಲೇ ಹೇಳಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆ ಸ್ಮರಣೀಯವಾದದ್ದು. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಪ್ರೀತಿಯಿಂದ ಎಸ್ ಎಂ ಭಟ್ ಅವರಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ತರಗತಿಯಲ್ಲಿ ನೀವು ಆಡಿದ ನುಡಿಗಳು ಜೀವನ ಪೂರ್ತಿ ಕಾಯುವ ನಿಧಿಗಳು. ನಿಮ್ಮ ಸೇವೆಯ ಸಾರ್ಥಕ ಪಯಣ ಇತಿಹಾಸದ ಪುಟದಲ್ಲಿ ಬಂಗಾರದ ಬರವಣಿಗೆಯಾಗಲಿ. ನಿವೃತ್ತಿ ಜೀವನದ ಈ ಹೊಸ ಹಾದಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ಇರಲಿ. 100 ಕಾಲ ನೀವು ನಗುನಗುತ್ತಾ ಬಾಳಿ ಹರಸಿ ನಮ್ಮೆಲ್ಲರನ್ನು ಹರಸುವ ತಾಯಿ ತಂದೆಯಾಗಿ ಎಂದು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಪ್ರೀತಿಯಿಂದ ನಿಮ್ಮಿಂದ ಆಶೀರ್ವಾದವನ್ನು ಬಿಡ್ತಾ ಇದ್ದಾರೆ. ಹರಸಿ ಹಾರೈಸುವ ಜಾಗದಲ್ಲಿ ಕೂತ್ಕೊಳ್ಳಿ. ತಪ್ಪು ಮಾಡಿದಾಗ ತಿದ್ದಿ, ಹತಾಶರಾದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ನಿಮ್ಮ ಪ್ರೀತಿ ಅನನ್ಯವಾದದ್ದು.
ಶಾಲೆಯ ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಎಸ್ಡಿಎಂಸಿಯ ಗೌರವಾನ್ವಿತ ಸದಸ್ಯರು, ಪಾಲಕರು, ಅನೇಕರು ಈ ಒಂದು ಶುಭ ಗಳಿಗೆಗೆ, ಈ ಶುಭ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ನಿಮ್ಮ ನಿಸ್ವಾರ್ಥ ಸೇವೆಯನ್ನ ಸ್ಮರಿಸುತ್ತಾ ನಿಮ್ಮ ಕಾಲಿಗೆರೆಗೆ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ. 100 ಸಂವತ್ಸರಗಳ ಕಾಲ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಶಾಂತಿ ನೆಮ್ಮದಿಯಿಂದ ನಿಮ್ಮ ನಿವೃತ್ತಿ ಬದುಕು ಸಾಗಲಿ ಎಂದು ಹಾರೈಸಿ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ. ಕಾಯಕ ಯೋಗಿ ನಮ್ಮ ಹೆಸರು ಅಭಿನಂದಿಸಿ ಶಾಲು ಹೊಲಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವುದು ಸಂಪ್ರದಾಯವಾಗಿತ್ತು. ಇವತ್ತು ಸಹ ಅವರು ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ಈಗ ಆಗಮಿಸಿ ಶಿಕ್ಷಕ ದಂಪತಿಗಳಾದ ಶ್ರೀ ಎಸ್.ಎಂ. ಭಟ್ರವರನ್ನು ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸಿ ಸನ್ಮಾನಿಸಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಮೂಲಕ ಈ ಒಂದು ಶುಭ ಗಳಿಗೆಯನ್ನು ಸಂಭ್ರಮಿಸ್ತೇವೆ. ನಮ್ಮ ಎಸ್.ಎಂ. ಭಟ್ರವರ ವಿವಾಹ ಮಹೋತ್ಸವಕ್ಕೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇವರ ಥ್ಯಾಂಕ್ ಯು ಸರ್. ಜೋರಾದ ಚಪ್ಪಾಳೆ ಮಕ್ಕಳೇ. 100 ವರ್ಷಗಳವರೆಗೆ ದಂಪತಿಗಳು ಇದೇ ಪ್ರೀತಿಯಿಂದ, ಇದೇ ಸಲಿಗೆಯಿಂದ, ಇದೇ ಪ್ರೇಮದಿಂದ, ಇದೇ ಶಾಂತಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಸುಂದರ ವಿಶ್ರಾಂತಿಯೇ ಈ ಕವಿ ಕೆ.ಎಸ್. ನಿಸ್ಸಾರಾಮೋದ್ರವರು ಒಂದ್ ಕಡೆ ಸುಂದರವಾಗಿ ಬದುಕಿನ ಬಗ್ಗೆ ವಿವರಿಸಿದ್ದಾರೆ. ಕಳೆಯಿದ್ದರೇನು ಕನಸಿರದ ಬಾಳು ಬಾಳೆ, ಬದುಕಬೇಕು ಕನಸಿನ ಅರಮನೆಯಲ್ಲಿ, ರೂಪಿಸಬೇಕು ಬಣ್ಣ ಬಣ್ಣದ ಬದುಕನ್ನ ಅಂತ. ಬಹುಶಃ ಕವಿಯ ಆ ಸಾಲುಗಳು ನಮ್ಮ ಬದುಕಿನ ಬಗ್ಗೆ ಇದೆ. ನಾವು ಬದುಕಬೇಕಂದಾಗ ನಮಗೆ ಕನಸಿರಬೇಕು. ಆ ಕನಸು ನನಸು ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳು ಬೇಕು. ಬಹುಶಃ ನಾವೆಲ್ಲ ಶಿಕ್ಷಕರು, ನಾವೆಲ್ಲ ಅವ್ರ ಜೊತೆ ಒಡನಾಟ ಕಂಡಿದ್ದೇನೆ. ನೋಡಿದ ಕೂಡಲೇ ಸೆಳೆಯುವಲ್ಲಂಥ ಆಕರ್ಷಕ ಚುಂಬಕ ಗುಣವನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವದವರು ಎಸ್.ಎಂ. ಭಟ್ರು. ಅವ್ರು ನಿವೃತ್ತಿಯಲ್ಲಿದ್ದಾರೆ ಅಂತಂದರೆ ಯಾರೂ ನಂಬಲಿಕ್ಕಿಲ್ಲ. ಚುರುಕಾದ ನಡಿಗೆ. ಜಿ.ಎಸ್. ಭಟ್ರು ಹೇಳಿದ್ರು 4 ಕ್ಲಸ್ಟರ್ದು ಚಾರ್ಜ್ ಇದೆ ಅವ್ರ ಹತ್ರ, ಒಂದು ಶಾಲೆದ ಹೆಡ್ ಮಾಸ್ಟರ್ ಪೋಸ್ಟ್ ಇದೆ ಅಂತೇಳಿ. ಎಲ್ಲ ಈ ಭಾಗದ ಶಾಲೆಯ ಎಲ್ಲ ಮಾಹಿತಿ, ಶಿಕ್ಷಕರದ್ದಿರ್ಬೋದು, ಶಾಲೆ ಮೂಲ ಮಾಹಿತಿಗಳಿರ್ಬೋದು, ಇಲಾಖೆಗೆ ಕೊಡಬೇಕಾದಂಥದ್ದಿರ್ಬೋದು, ತಕ್ಷಣಕ್ಕೆ ಕೊಡಬಲ್ಲಂತಹ ಸಾಮರ್ಥ್ಯ ಹೊಂದಿದಂಥವರು. ಇಲಾಖೆ ಜೊತೆಗೆ ಅಷ್ಟೇ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಬಹುಶಃ ಈ ವೇದಿಕೆಯಲ್ಲಿ ನಿಕಟಪೂರ್ವ 2 ಬಿ.ಅವರು ಇದ್ದಾರೆ. ಜಿ.ಎಸ್. ಭಟ್ ಸರ್ ಅವರಿದ್ದಾರೆ, ಜಿ.ಎಸ್. ನಾಯ್ಕರು ಇದ್ದಾರೆ. ಜಿಲ್ಲಾ ಮಟ್ಟದಿಂದ ನಾನು ಮತ್ತು ಎಂ.ಜಿ. ನಾಯ್ಕರವರು ಹಾಜರಿದ್ದಾರೆ. ಈ ಭಾಗದ ಯಾವುದೇ ಶಿಕ್ಷಕರು ಬಹುಶಃ ಇವತ್ತು ನಂತರ ಮತ್ತೆ ಎಸ್.ಎಂ. ಭಟ್ರವರಿಗೆ ಕಾಡ್ತಾರೆ. ಇದೊಂದು ಮಾಹಿತಿ ಹೋಗಿಲ್ಲ ಸರ್, ನಿಮ್ಮ ಸಿಸ್ಟಮಿಂದ ಏನಾದರೂ ಉಳ್ಕೊಂಡಿದ್ರೆ ಅಪ್ಡೇಟ್ ಮಾಡೋ ಒಂಚೂರು ಇಲಾಖೆಗೆ ಒಪ್ಪಿಸ್ಬಿಡ್ರಿ ಅಂತೇಳಿ. ನಿವೃತ್ತಿ ಶುಭಾಶಯ ಕೋರೋದಕ್ಕೆ ಸೇರ್ತಾರೆ ಅಂತಂದರೆ ಎಸ್.ಎಂ. ಭಟ್ರವರು ಇಲಾಖೆ ಎಲ್ಲರ ಜೊತೆ, ನಮ್ಮ ಜೊತೆ ಅಂತ ಹೇಳಲ್ಲ, ಇಲಾಖೆ ಎಲ್ಲರ ಜೊತೆ, ಶಿಕ್ಷಕರ ಜೊತೆ ಎಷ್ಟು ಅವಿನಾಭಾವ ಸಂಬಂಧ ಹೊಂದಿದ್ರು ಅನ್ನೋದನ್ನು ಇದು ಸಾಕ್ಷೀಕರಿಸ್ತದೆ. ಮಾನ್ಯ ಎಸ್.ಎಂ. ಭಟ್ ಸರ್ ಅವರೇ, ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿ.ಎಸ್. ಭಟ್ ಸರ್ ಅವರೇ, ಜಿ.ಎಸ್. ನಾಯ್ಕರವರೇ, ಎಂ.ಜಿ. ನಾಯ್ಕರವರೇ, ನಾಗರಾಜ್ ಸರ್ ಅವರೇ, ಈ ಭಾಗದ ಎಲ್ಲ
ಎಸ್ಡಿಎಂಸಿ ಪದ ಇದು ನಮ್ಮ ಪಾಲಿನ ಸೌಭಾಗ್ಯ ಅಂದ್ರೆ ದಯವಿಟ್ಟು ತಪ್ಪಾಗ್ಲಿಕ್ಕಿಲ್ಲ. GS ನಾಯ್ಕ್ ಸರ್ ಹೊನ್ನಾವರ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾದರು. ಹಾಗೆ GS ಭಟ್ರವರು ಸಹ ಹೊನ್ನಾವರ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿ ಎಲ್ಲ ಸಾವಿರ ಶಿಕ್ಷಕರ ಪ್ರೀತಿಯನ್ನು ಗಳಿಸಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಸಂತೋಷಕ್ಕೆ ಕಾರಣರಾಗಿದ್ದೀರಿ. ತಮ್ಮ ಉಪಸ್ಥಿತಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಅಭಿವಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗುರುಗಳಿಗೆ ವಂದನೆ ಅಭಿನಂದನೆ, ಮರೆತರು ಮರೆಯದ ಈಗಳಿಗೆ. ತಮ್ಮ ದಿವ್ಯ ಉಪಸ್ಥಿತಿ ಒಂದು ಸುಂದರವಾದ ಫೋಟೋದೊಳಗೆ ಬಂದಿಯಾಗ್ತಾ ಇದೆ. ನಿವೃತ್ತಿಯ ನಂತರ ಅವರ ನಿವೃತ್ತಿಯ ಬದುಕು ಚೆನ್ನಾಗಿರಲಿ ಎಂದು ಹಾರೈಸಿ ಅಭಿನಂದಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ನಲ್ಮೆಯ ಮಿತ್ರ SM ಭಟ್ ಅವರ ವೃತ್ತಿ ಬದುಕು ಚೆನ್ನಾಗಿರಲಿ ಎಂದು ಹಾರೈಸಿ ಅಭಿನಂದಿಸ್ತಾ ಇದ್ದಾರೆ. ತಮ್ಮ ಉಪಸ್ಥಿತಿಗೆ ಹೃದಯ ಸ್ಪರ್ಶ. ವಂದನೆಯೇ ಅಭಿನಂದನೆಯೇ, ಮರೆತರು ಮರೆಯದ ಈಗಳಿಗೆ. ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು, ಪ್ರಾಮಾಣಿಕ ಶಿಕ್ಷಕನಿಗೆ ಇದಕ್ಕಿಂತ ಹೆಚ್ಚಿನ ಯಾವ ಗೌರವ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಒಬ್ಬ ವೃತ್ತಿ ಬಾಂಧವರಿಗೆ ಇಷ್ಟೊಂದು ಸುಂದರವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದಕ್ಕೆ ಈ ಶಾಲೆಯ SDMCಯ ಎಲ್ಲ ಪದಾಧಿಕಾರಿಗಳಿಗೆ, ಊರ ನಾಗರಿಕರಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊನ್ನಾವರ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಮೊದಲಿಗೆ ಅರ್ಪಿಸುತ್ತೇನೆ. ಅದರ ಜೊತೆಗೆ SM ಭಟ್ರವರು, ನಾನು ವೈಯಕ್ತಿಕವಾಗಿ ಹಲವಾರು ಸಾರಿ ಅವರಿಗೆ ಸ್ಯಾಟ್ಸ್ ಇರಲಿ ಅಥವಾ ಇನ್ನಿತರ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಮಾಹಿತಿಯನ್ನು ಕೇಳಿದಾಗ ಅವರು ಎಷ್ಟು ಹೊತ್ತಿಗೆ ಫೋನ್ ಮಾಡಿದ್ರು ಕೂಡ ಮಾಹಿತಿಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಯಾಕೆ ಅಂತಂದರೆ ಕೆಲವೊಂದು ತಾಂತ್ರಿಕವಾಗಿ ನಮಗೆ ಗೊತ್ತಾಗದಿದ್ದಾಗ ನಾವು ಅವರಿಂದ ಮಾಹಿತಿಯನ್ನು ಪಡಿತಾ ಇದ್ದೇವೆ. ಅದಕ್ಕೂ ಕೂಡ ವೈಯಕ್ತಿಕವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಅದರ ಜೊತೆಗೆ 2020 ಡಿಸೆಂಬರ್ನಿಂದ ಅಸ್ತಿತ್ವಕ್ಕೆ ಬಂದ ನಮ್ಮ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಾಲೂಕಿನ 628 ಶಿಕ್ಷಕರ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ನಂಬರ್ 16 ಜನರೇಟ್ ಮಾಡುವಲ್ಲಿ, ಅದೇ ರೀತಿ ಇಮೇಲ್ ಮೂಲಕ ವೇತನದ ಮಾಹಿತಿಯನ್ನು ಶಿಕ್ಷಕರಿಗೆ ಕಳಿಸುವಲ್ಲಿ, ಮತ್ತು ಸಂಘ ಎಷ್ಟೊತ್ತಿಗೆ ಏನೇ ಮಾಹಿತಿ ಕೇಳಿದ್ರು ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅಂದಿನ ಸಂಘದ ಚುನಾವಣೆಯಲ್ಲೂ ಕೂಡ ನಮಗೆ ನಮ್ಮ ತಂಡಕ್ಕೆ ಬೆಂಬಲವಾಗಿ ನಿಂತವರು. ಈ ವರ್ಷ ಕೂಡ ಸಂಘ ಚುನಾವಣೆ ಅಡಿಬೇಕು ಹೋದಾಗ ಅದು ಅವಿರೋಧ ಆಯ್ಕೆ ಆಗುವುದಕ್ಕಿಂತ ಮೊದಲು ಕೂಡ ಚುನಾವಣೆ ಆದರೂ ಕೂಡ ನಾನು ನಿಮ್ಮ ಬೆಂಬಲಕ್ಕೆ ಇರ್ತೀನಿ, ಎಲ್ಲರೂ ನಿಂತು ಸಂಘವನ್ನು ಮುನ್ನಡೆಸಿ ಹೇಳುವಂತ ಮಾತನ್ನು ಅವರು ಯಾವಾಗಲೂ ಆಡಿದ್ದಾರೆ. ಒಂದು ಅವಕಾಶ ನನಗೆ, ಯಾಕೆಂತಂದ್ರೆ ಇಲ್ಲಿ ಡಯಟಿಂದ ಹೊರಡು ತನಕ ಕೂಡ ನನಗೆ ಯಾವ ಸಮಾರಂಭ ಇದೆ ಅಂತಲೂ ಕೂಡ ಗೊತ್ತಿರಲಿಲ್ಲ. ಸರ್ನಿಂದ ಕೇಳಿದಾಗ ನಾನು ಬಯಲ್ಗತೆಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ರ ಅಂತ ಕೇಳಿದಾಗ ಓಕೆ ಸರ್ ಬರ್ತೆ ಅಂತ ಹೇಳಿದ್ದೆ, ಬಟ್ ಏನಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಇಲ್ಲಿ ಬಂದಾಗ ಗೊತ್ತಾಯಿತು. ಇದೊಂದು ಹಾಗೆ ಬಹಳ ಏನು ಅನಿರೀಕ್ಷಿತವಾದಂತಹ ಅವಕಾಶಗಳು ಒದಗಿ ಬಂದಿದೆ. ಶ್ರೀಯುತ SM ಭಟ್ ಸರ್ ಅವರ ನಿವೃತ್ತಿ ಜೀವನ ಪ್ರಾರಂಭವಾಗುವಂಥ ಒಂದು ಈ ಸಮಾರಂಭ ವ್ಯಕ್ತಿಗೆ ಏನು ನಮಗೆ ಜ್ಞಾನದಿಂದ ಅಧಿಕಾರ ಸಿಗ್ಬೋದು, ಆದರೆ ಗೌರವ ಅಲ್ಲ. ಗೌರವ ಸಿಗುವಂಥದ್ದು ವ್ಯಕ್ತಿಯ ವ್ಯಕ್ತಿತ್ವದಿಂದ ಮಾತ್ರ. ಹಾಗೆ ತಮ್ಮ ವ್ಯಕ್ತಿತ್ವದ ಮೂಲಕನೇ ಇಲ್ಲಿಯ ಈ ಭಾಗದ ಎಲ್ಲರ ಬಾಂಧವ್ಯವನ್ನ ಗಳಿಸ್ಕೊಂಡು ಇವತ್ತು ತಮ್ಮ ವೃತ್ತಿಯಿಂದ ಶ್ರೀಯುತರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನಿವೃತ್ತಿ ಅನ್ನುವಂಥದ್ದು ವೃತ್ತಿಗೆ ವಿನಃ ಪ್ರವೃತ್ತಿಗೆ ಅಲ್ಲ. ತಮ್ಮ ಪ್ರವೃತ್ತಿಯ ಮೂಲಕ ಇನ್ನೂ ಹೆಚ್ಚಿನ ಸೇವೆ, ಅಂದರೆ ನಿವೃತ್ತಿಯನ್ನು ಹೊಂದ್ರೂ ಕೂಡ ಇನ್ನುಳಿದಂಥ ಶಿಕ್ಷಕರಿಗೆ ತಮ್ಮ ಒಂದು ಸೇವೆ ಇನ್ನು ಮಾರ್ಗದರ್ಶನ ಇನ್ನೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತಾ ಶ್ರೀಯುತ SM ಭಟ್ ಸರ್ ಅವರಿಗೆ ಭಗವಂತ ಎಲ್ಲ ರೀತಿಯಾದಂತಹ ಸುಖ ಸಮೃದ್ಧಿಯನ್ನ ದಯಪಾಲಿಸಲಿ ಅಂತ
ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಬಿ ಎ ಆಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 3 ವರ್ಷಗಳ ಕಾಲ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಬಹುಶಃ ಯಾವ ಬಿ ಎ ಬಂದರೂ ಅವರಲ್ಲಿರುವಂಥ ಪ್ರತಿಭೆಯನ್ನು ಅವರು ಬಳಸ್ಕೊಂಡಿದ್ದಾರೆ. ಅದು ಹೆಚ್ಚಿನ ಬಳಸ್ಕೊಂಡವ್ರು ನಮ್ಮ GS ಭಟ್ ಸರ್ ಅವರು. ಆಮೇಲೆ ನಾನು ಬಂದವಾಗ ನಾನು ಅವರಿಗೆ 4 ಕ್ಲಸ್ಟರ್ ಚಾರ್ಜ್ ಕೊಟ್ಟೆ. ಪ್ರತಿ ವರ್ಷ ಹೇಳ್ತಾ ಬಂದ್ರು, ಸರ್ ಈ ವರ್ಷರೂ ಚೇಂಜ್ ಮಾಡಿ, ಈ ವರ್ಷರೂ ಚೇಂಜ್ ಮಾಡಿ ಅಂತ. ಆಮೇಲೆ ಲಾಸ್ಟ್ ಇಯರ್ ಚೇಂಜ್ ಮಾಡ್ಲಿಕ್ಕೆ ಅಂತ ನಾನು ಪ್ರಯತ್ನ ಮಾಡಿದವಾಗ ಉಪ್ಪೋಣಿಯವ್ರು ಹೇಳಿದ್ರು, ನಮ್ಗೆ SM ಭಟ್ರು ಬಿಟ್ಟು ಬೇರೆ ಡಬ್ಬೆ ಹೇಳೋಣ ಅಂತ. ಕಳೆದ ವರ್ಷ ಬಹುಶಃ ಚೇಂಜ್ ಮಾಡಿ ಯಾರಿಗಾದ್ರೂ ಚಾರ್ಜ್ ಕೊಡೋಣ ಅಂತ ವಿಚಾರ ಮಾಡಿದೆ. ಉಪ್ಪೋಣಿ ಕ್ಲಸ್ಟರ್ ನಮ್ಗೆ SM ಭಟ್ರೆ ಬೇಕು. ಆಮೇಲೆ ಅವರು CRC ಹೋದ್ಮೇಲೆ ಕೂಡ ಮತ್ತೆ ಅವರೇ ಬೇಕು ಅಂತ ತಗೊಂಡ್ರು. ಹಾಗಾಗಿ ಎಲ್ಲರೂ ಕೂಡ CRP ಬೇಡ ಬೇಡ ಅಂತಾರೆ. ಆದ್ರೆ ಇಲ್ಲಿ 4 ಟ್ರಸ್ಟ್ನವರು ಅವರೇ ಬೇಕು ಅಂತಾರೆ. ಅಂದ್ರೆ ಈಗ ಶಿಕ್ಷಕ ಸ್ನೇಹಿಯಾಗಿ ಕೆಲಸ ಮಾಡಿದಂಥ ಒಬ್ಬ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯವರು. ಟೆಕ್ನಿಕಲಿ ಆನ್ಲೈನ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸುತ್ತೋಲೆಗಳನ್ನು ಕೂಡ ತುಂಬಾ ಓದ್ತಾರೆ. ಅವರು ಕೂಡ ನಮ್ಮಾಗಿ ಅವರು ಕೂಡ ಓದ್ತಾರೆ. ಬಹುಶಃ ಟ್ರಾನ್ಸ್ಫರ್ ಹೆಚ್ಚುವರಿ ಸಂದರ್ಭದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಅವರು. ನಾ BA ಆದ್ಮೇಲೆ ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಕೊಡ್ಲಿಲ್ಲ. ನಿಮ್ 4 ಕ್ಲಸ್ಟರ್ ಕೆಲಸನೇ ನಿಮ್ಗೆ ಜಾಸ್ತಿ ಹೇಳಿ 1-2 ಸರಿ ಮಾತ್ರ ನಾನು ಅವರಿಗೆ ಸ್ವಲ್ಪ ಮಾಡ್ಕೊಡಿ ಅಂತ ಹೇಳಿದ್ದೆ. ಸ್ವಲ್ಪ ನನಗೆ ಈಶ್ವರ್ ಭಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು, ಸತೀಶ್ ಹೆಲ್ಪ್ ಮಾಡ್ತಿದ್ದ. ಹಾಗಾಗಿ ನಾನು ಅವರಿಗೆ 4 ಕ್ಲಸ್ಟರ್ ಚಾರ್ಜ್ ಇದೆ ಅಂದುಕೊಂಡು ವಿಶೇಷವಾಗಿ ಅವ್ರಿಗೆ ಕೊಡ್ಲಿಲ್ಲ. ಅವ್ರಿಗೆ ಕೊಟ್ರೆ ಆಗೋದಿಲ್ಲ ಅಂತ ಹೇಳುದಿಲ್ಲ, ಯಾವತ್ತೂ ಆಗೋದಿಲ್ಲ ಅಂತ ಹೇಳುದಿಲ್ಲ. ಅವ್ರು ಸ್ವಲ್ಪ ಬೇಗ ಮಲಗೋರು. ರಾತ್ರಿ 9 ಗಂಟೆ 9:30 ಅಂದ್ರೆ SM ಭಟ್ರು ಮಲಗಾಗಿರ್ತೀವಿ. ನನ್ಗೆ 1-2 ಸರಿ ಕಾಲ್ ಮಾಡಿದೆ. ಆಮೇಲೆ ಬೆಳಿಗ್ಗೆ ಮಾಡಿದ್ರು, ಸರ್ ನಿನ್ನೆ ಕಾಲ್ ಮಾಡಿದಂತ ಕಾಣಿಸ್ತದೆ, ನಾನು ಸ್ವಲ್ಪ ಬೇಗ ಮಲಗ್ತೀನಿ ಅಂತ ತಕೊಂಡು. ಹಾಗೆ ರಾತ್ರಿ ಎಲ್ಲ ನಾನು ಅವ್ರಿಗೆ ಕಾಲ್ ಮಾಡೋದಿಲ್ಲ ಆಗಿತ್ತು. ಅವರು ಕೂಡ ಏನಾದ್ರು ಕೆಲಸ ಇದ್ರೆ ಬೆಳಿಗ್ಗೆನೆ ಅವ್ರ ಕಾಲ್ ಬರ್ತಿತ್ತು. ಮಾಡಿದ್ರು ಬಯಲುಗದ್ದೆಯಿಂದ ಮುಗಿಸ್ತಾ ಇದ್ದಾರೆ ಅವರ ಒಂದು ಸರ್ವಿಸನ್ನು. ತುಂಬ ಸಂತೋಷ. ಇವತ್ತು ಬಹುಶಃ ನಮಗನ್ನಿಸ್ತದೆ ಈ ನಾವು ಬಂದಿದ್ದೇವೆ ಅಂತಂದರೆ GS ನಾಯ್ಕ್ ಸರ್ ಹೇಳ್ದಂಗೆ ಅದರ ಕ್ರೆಡಿಟ್ ಸರಿಗೆ ಹೋಗಬೇಕು. ಯಾಕಂತಂದರೆ ಒಬ್ಬ DDPR ಈ ಕಾರ್ಯಕ್ರಮಕ್ಕೆ, ಯಾಕೆಂದರೆ ಎಲ್ಲ ಶಿಕ್ಷಕರು ತುಂಬ ಜನ ನಿವೃತ್ತರಾಗ್ತಾ ಇದ್ದಾರೆ. ಆದರೂ SM ಭಟ್ರೆ ಒಂದು ಇದಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗಿ ಸಂತೋಷ ಪಡುವಂಥ ವಿಚಾರ, ಹೆಮ್ಮೆ ಪಡುವಂಥ ವಿಚಾರ. ನಮ್ಮನ್ನು ಕರ್ಕೊಂಡು ಬಂದಂಥ ನಮ್ಮ ಮಾನ್ಯ ಪ್ರಾಂಶುಪಾಲರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇವತ್ತು ನನ್ನ ಪ್ರೀತಿಯ ಸಹೋದರ GS ನಾಯ್ಕ್ ಸರ್ ಇದ್ದಾರೆ, ಅವರನ್ನು ಸಂಬೋಧಿಸ್ತಾ ಇದ್ದೇನೆ. ನಾಗರಾಜ್ ನಾಯ್ಕ್ ಸರ್ ಇದ್ದಾರೆ. ವಿಶೇಷವಾಗಿ ಕಾಣುವಂಥ ವ್ಯಕ್ತಿ ಅಂತಂದರೆ ನಮ್ಮ SM ಭಟ್ರು. ಈಗೆಲ್ಲ ತುಂಬ ಜನ ಅವ್ರಗಳ ಬಗ್ಗೆ ಹೇಳಿದ್ದಾರೆ. ಅವ್ರ ಬಗ್ಗೆ ಒಂದು 2-3 ನನ್ನ ವೈಯಕ್ತಿಕ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆಚೆ MG ನಾಯ್ಕರು ಇದ್ದಾರೆ. MG ನಾಯ್ಕರು ಸಂತೋಷ ಏನಂತಂದರೆ, ನೀವು ಬಂದರೆ ಇಡೀ ಜಿಲ್ಲಾ ಸಂಘ ಬಂದಂಗೆ ಈಗ ನಮಗೆ. ಹೊನ್ನಾವರದ ಒಬ್ಬ ವ್ಯಕ್ತಿ ಬಂದರೆ ನಮ್ಗೆ ಇಡೀ ಜಿಲ್ಲಾ ಸಂಘ ಬಂದಷ್ಟು, ಅಂದರೆ ಇಡೀ ಜಿಲ್ಲೆಯನ್ನು ರಿಪ್ರೆಸೆಂಟೇಟ್ ಮಾಡುವಂಥವ್ರು ಬಂದರೆ ಒಂದು ಒಳ್ಳೆಯದಾಗ್ತದೆ. ಸುದೀಶ್ ಬಂದರೆ ಇಡೀ ಹೊನ್ನಾವರ ತಾಲೂಕು ಬಂದ ಹಾಗೆ ನಮಗೆ ಭಾಳ ಸಂತೋಷ ಆಗ್ತದೆ. ಆಮೇಲೆ ಸಂಘದವ್ರು ಇದ್ದೀರಿ, ನಮ್ಮ PRP, ನಮ್ಮ MR ಭಟ್ರು ಮತ್ತೆಲ್ಲ CRPಗಳು ಇದ್ದೀರಿ, ರಿಪ್ರೆಸೆಂಟೇಟಿವ್ಸ್ ಇದ್ದೀರಿ. ಹಾಗೆ ನಮ್ಮ ಶಿಕ್ಷಕ ವರ್ಗದವ್ರು ಇದ್ದಾರೆ. ಭಾಳ ಜನ ಶಿಕ್ಷಕ ವರ್ಗದವ್ರು ನೋಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಕ್ಕಳು ಕೂಡ ಎಷ್ಟು ಚೆಂದ ರೆಡಿಯಾಗಿದ್ದರು ಮಾರ್ಯ. ಸರ್ಗೆ ಗೌರವ ಕೊಡಲಿಕ್ಕೆ ಪಂಚಗಿಂಚ ಉಟ್ಕೊಂಡು ಮಡಿಯಲ್ಲಿ ಬಂದಂಗೆ ಬಹಳ ಸಂತೋಷ. SM ಭಟ್ರ ಬಗ್ಗೆ ನಾವು ಬರಲೇಬೇಕು. ಯಾಕೆಂತಂದರೆ ಒಬ್ಬ ಶಿಕ್ಷಕಂಗೆ 2 ದಿನ ಭಾಳ ನೆನಪು ಉಳಿತದಂತೆ. ಒಂದು ಸರ್ವಿಸಿಗೆ ಸೇರಿದ ದಿನ, ಇನ್ನು ಕೊನೆಯ ದಿನ. ಸರ್ ಹತ್ರ ಆಗಲೇ ಹೇಳ್ಕತ್ ಬಂದೆ, ಕೊನೆಯ ದಿನ ಯಾವಾಗ ಖುಷಿಲಿರ್ಬೇಕಂತೆ ಯಾವಾಗ. ಬಹುಶಃ SM ಭಟ್ರು ನಾವು ಯಾವಾಗ ಇದು ಬಂದಿದ್ರು ಕೊನೆಯ ದಿನ ನನಗೆ ಬಂದಿದ್ರೆಲ್ಲ ಹೇಳುವಂಥದ್ದು ಭಾಳಷ್ಟು ನೆನಪುಳಿತಾರೆ. ಮೊನ್ನೆ ರೀ ಹೋದ ವಾರನೂ ಬಿಡಲಿಲ್ಲಾಗಿತ್ತು. ನಾವು ಅವ್ರನ್ನ ಮಹಿಮೆ ಕರ್ಕೊಂಡು ಹೋಗಿದ್ರು. ನಾವು ಮಹಿಮೆಗೆ ಮತ್ತು ಈಚೆ ಸರಳಿಗೆವರೆಗೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಸರ್ ಮುಂದಿನ ವಾರ ರಿಟೈರ್ ಅಂತಂದ್ರು. ಆವಾಗ ನಮಗೇನಾಯಿತು, ಅಪ್ಸೆಟ್ ಆಯಿತು. ಹೌದೇ ಇಷ್ಟು ಬೇಗ ಅಂತ ಹೇಳುವಂಥದ್ದು ಮನಸ್ಸಲ್ಲಿ ಬಂತು. ಆವತ್ತೇ ಮನಸ್ಸು ಸಂಕಲ್ಪ ಆಗಿತ್ತು, ಇಲ್ಲ ಅವರಿಗೊಂದು ಗೌರವ ಕೊಡಲಿಕ್ಕೆ ನಾವು ಹೋಗಲೇಬೇಕು ಹೇಳುವಂಥದ್ದು. ಈಗಾಗಲೇ GS ನಾಯ್ಕ್ ಹೇಳ್ದಂಗೆ ಒಂದು ಅವಿನಾಭಾವ ಸಂಬಂಧ ಯಾವಾಗ ಬೆಳೀತದೆ ಅಂತಂದರೆ, ಯಾವುದೇ ಒಬ್ಬ ಶಿಕ್ಷಕ ಇರ್ಬೋದು, CRP ಇರ್ಬೋದು, ಸರ್ ಹತ್ರ ಬಂದು ನಿಮ್ಮ ಕಷ್ಟ ಏನು ಅಂತೇಳಿ ಕೇಳ್ಕೊಂಡಾಗ, ನನ್ನ ಕಷ್ಟ ಹೇಳ್ಕೊಳ್ಳಿಕ್ಕೆ ಮತ್ತೊಬ್ಬ ಇದನ್ನೆಲ್ಲ ಹೇಳಿದಾಗ ಏನೋ ಮನಸ್ಸು ಹಗುರಾಗ್ತದೆ. ಹಾಗೆ ಭಾಳಷ್ಟು ಜನ ಹೊನ್ನಾವರು ತುಂಬ ಜನ ಇದ್ದಾರೆ. ಅವರಲ್ಲಿ SM ಭಟ್ರು ಕೂಡ ಭಾಳ ಹೌದು ಅಂತೇಳಿ. ಯಾಕೆಂತಂದರೆ ಸ್ವಲ್ಪ ಟೆಕ್ನಾಲಜೀಸ್ ಎಲ್ಲ ಕಲಿತಾಗ ಇನ್ನೂ ಹೆಚ್ಚೇನಾಗ್ತದೆ, ನಮಗೆ ಅವರ ನಡುವೆ ಅಪ್ಯಾಯತೆ ಬರ್ತದೆ.
ವಿಶೇಷವಾಗಿ 2016 ನಮ್ಮ ಇಡೀ ಶಿಕ್ಷಕ ವರ್ಗದವರೆಲ್ಲರೂ ಕೂಡ ನೆನಪಿಟ್ಕೊಳ್ಳುವಂಥ ವರ್ಷ. ಯಾಕೆಂತಂದರೆ ರ್ಯಾಷನಲೈಸೇಷನ್ ಹೇಳುವಂಥದ್ದು ಫಸ್ಟ್ ಟೈಮ್ ಆ ಒಂದು ಇದರಲ್ಲಿ ಬಂದಿತ್ತು. 11ಕ್ಕೆ ಒಬ್ಬರು ಟೀಚರು, 12 ನಂತರ 2 ಅಂತ ಹೇಳುವಂಥದ್ದೆಲ್ಲ ಬಂದಾಗ ಆ ಒಂದು ಕಾಲದಲ್ಲಿ ಹೊಸದಾಗಿ ನಾವು BRC ಒಂದು ಸಲ ಮಾಡಿದ್ವಿ, ಮತ್ತು ಪದೇ ಎಲ್ಲರನ್ನ ಇಟ್ಕೊಂಡು ಮಾಡಿ ಆಯಿತು. ಲಾಸ್ಟ್ ಎಲ್ಲ ಸೋಮಪ್ಪ ಜವಾಬ್ದಾರಿಯನ್ನು ಎಂಜಿನಿಯರಿಗೆಲ್ಲ ಗೊತ್ತಿದೆ ಅಲ್ರಿ ಸುರೇಶ್, ಎಲ್ಲ ಜವಾಬ್ದಾರಿ ನೀವು ಇವರು. ನನಗೆ ನಿಜವಾಗ ಸಂತೋಷ, ನನಗೆ ಫೋನ್ ಮಾಡೋದೇ ಕಡಿಮೆ ಆಗೋಯ್ತು. ಎಲ್ಲರೂ ಏನು ಮಾಡಿದ್ರು ಅಂತಂದರೆ ನಮ್ದು ಹೆಚ್ಚುವರಿಯಲ್ಲಿ ಅದೆಯಾ ಅಂತ ಹೇಳಿ SM ಎಲ್ಲರಿಗೂ ನಮಸ್ಕಾರ. ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಮಾತೇ ಬರ್ತಾ ಇಲ್ಲ, ಆ ಥರ ಆಗಿದೆ. ಇದು ಒಂದು ಕಡೆ ಸಂತೋಷದ ಪರಮಾವಧಿನೂ ಹೌದು, ಇನ್ನೊಂದು ಕಡೆ ದುಃಖವೂ ಸಹ ಸ್ವಲ್ಪ. ಸಂತೋಷದ ಪರಮಾವಧಿನೇ ಜಾಸ್ತಿ ಆಗಿದೆ. ಯಾಕೆಂತ ಕೇಳಿದ್ರೆ ಈಗಾಗಲೇ ಸರ್ ಎಲ್ಲ ಹೇಳಿದಂತೆ ಇಡೀ ಜಿಲ್ಲೆಯ ಒಂದು ಟೀಮೇ ಇಲ್ಲಿ ಬಂದು ಉಪಸ್ಥಿತ ಇದ್ದು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ನಾನು ಮಾಡಿದಂಥ ಕೆಲಸವನ್ನೆಲ್ಲ ನೆನೆದು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಬೇಕು ಹೇಳುವಂಥದ್ದೇ ನನಗೆ ಇಲ್ಲಿ ತೋಯ್ತಾ ಇಲ್ಲ. ಗೌರವಾನ್ವಿತರಾದಂತಹ ಪ್ರಾಚಾರ್ಯರು ಆದಂತಹ NR ಸರ್ ಅವರೇ, ಹಾಗೂ ಉಪಪ್ರಾಂಶುಪಾಲರಾದಂತಹ ಗೌರವಾನ್ವಿತರಾದಂತಹ GS ಭಟ್ ಸರ್ ಅವರೇ, ಹಾಗೂ ಪ್ರೀತಿ ಪಾತ್ರರು ಅವರೊಂದಿಗೆ ಕೆಲಸವನ್ನು ಸಹ ಮಾಡಿದೆ. GS ಭಟ್ ಸರ್ ಅವರಿಗೂ ಕೆಲಸವನ್ನು ಮಾಡಿದ್ದೇನೆ. ಹಾಗೂ ಅವರೇನು ಕಮ್ಮಿ ಅಂತಲ್ಲ, ಆದರೂ GS ನಾಯ್ಕರವರ ಇಂದಿಗೆ ಒಡನಾಟ ಸ್ವಲ್ಪ ಜಾಸ್ತಿನೇ ಇತ್ತು. ಪ್ರೀತಿ ಪಾತ್ರರಾದಂತಹ ಹಿರಿಯ ಉಪನ್ಯಾಸಕರಾದಂತಹ GS ನಾಯ್ಕ ಸರ್ ಅವರೇ, ಹಾಗೂ ಸರೊಂದಿಗೆ ನಾಗರಾಜ್ ನಾಯ್ಕರೊಂದಿಗೆ ಪರಿಚಯ ಅಷ್ಟೇ ಇದೆ. ನಾಗರಾಜ್ ನಾಯ್ಕರವರೇ ಹಾಗೂ ಜಿಲ್ಲೆಯ ಪ್ರೀತಿ ಪಾತ್ರರು, ಯಾವತ್ತೂ ಅವ್ರ ಸಂಗಡ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಆಶೆಯನ್ನು ಇಟ್ಕೊಂಡು ಅವರ ಒಡನಾಟವನ್ನು ಮಾಡಿದಂತಹ ನಾನು, ಅತ್ಯಂತ ಪ್ರೀತಿ ಪಾತ್ರರಾದಂತಹ ಇವತ್ತು ಜಿಲ್ಲಾಧ್ಯಕ್ಷರಾದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ MJ ನಾಯ್ಕರವರೇ, ಹಾಗೂ ಆತ್ಮೀಯರು ಆದಂತಹ ಒಂದು ಸಂದರ್ಭದಲ್ಲಿ ಈಗಲೇ ನೆನೆಸ್ಬಿಡ್ತೇನೆ, ನಮ್ಮ ಮನೆಯವರು ಬಿದ್ದು ಕೈ ಮುರ್ಕೊಂಡಾಗ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗಿಂತ ಮೊದಲು ಹೋಗಿ ಆ ಒಂದು ಆಸ್ಪತ್ರೆಯಲ್ಲಿ ನಮ್ಮ ಬರುವಿಕೆಯನ್ನು ಕಾಯ್ತಾ ಇರುವಂತಹ ಆ ದಿವಸವನ್ನು ನಾನು ಮರೆಯುವುದಿಲ್ಲ. ಅಷ್ಟು ಆತ್ಮೀಯರಾದಂತಹ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷರಾದಂತಹ ಸುಧೀಶ್ ಸರ್ ಅವರೇ, ಹಾಗೂ ಪ್ರೀತಿ ಪಾತ್ರರಾದಂತಹ BRPಗಳು ಹಾಗೂ ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತಹ MR ಭಟ್ರವರೇ, ಈ ಒಂದು ತಾಲೂಕಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಿರುವಂತಹ ಆತ್ಮೀಯರಾದಂತಹ KM ಮೇಡ್ರವರೇ, ಹಾಗೂ BRPಗಳಾದ ಇನ್ನೋರ್ವ VG ನಾಯ್ಕರವರೇ, ಹಾಗೂ ಇನ್ನೋರ್ವ BRPಗಳಾದಂತಹ ಸುಧಾಕರ್ ಅಂಕೋಲೇಕರ್ ಸರ್ ಅವರೇ, ಆತ್ಮೀಯರಾದಂತಹ MD ನಾಯ್ಕರವರೇ. ಈ ಶಾಲೆಗೆ ನಾನು 1999 ಅಂದರೆ 2000ರಲ್ಲಿ ಬಂದಾಗ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡಂತಹ ಮಾಧವ್ ಗೌಡ್ರವರೇ, ಹಾಗೂ ಸತ್ಯನಾರಾಯಣ ಭಟ್ರವರೇ, VG ಹೆಗ್ರವರೇ, ಆತ್ಮೀಯ CRP ಬಂದು ಬಗೆಯರಾದಂತಹ ದಿನೇಶ್ ಭಂಡಾರು ಅವರೇ, MN ಹೆಗ್ರೆ, ಹಾಗೂ ಸರಿತಾ ಬಾಂಧಕರ್ ಅವರೇ, ಆಗಮಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕ ಬಂಧು ಭಗಿನಿಯರೇ, ಹಾಗೂ ಈ ಒಂದು ಶಾಲೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೆಗಲು ಕೊಟ್ಟು ನಿಂತಿರುವಂತಹ SDMC ಅಧ್ಯಕ್ಷರೇ, ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಮಹೇಶ್, ಹಾಗೂ ಹಳೆಯ ವಿದ್ಯಾರ್ಥಿಯಾದಂತಹ ಮಹೇಶ್ ಅಂಬಿಗರ್ ಅವರೇ, ಮತ್ತು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ವಿದ್ಯಾರ್ಥಿಯೂ ಆದಂತಹ ಹೆಸರೇ ಮರ್ತೋಯ್ತು, ಯೋಗೇಶ್ ಅಂಕೋಲಗರ್ ಅವರೇ, ಗಣೇಶ್ ನಾಯ್ಕರ್ ಅವರು ಬನ್ನಿ. ಆಗಮಿಸಿರುವಂತಹ ಎಲ್ಲ ಶಿಕ್ಷಕರೇ, ಇಲ್ಲಿ ಎಲ್ಲ ಊರ ನಾಗರಿಕರೇ, ಹಿರಿಯರೇ, ಮುದ್ದು ವಿದ್ಯಾರ್ಥಿಗಳೇ, ಈ ಶಾಲೆಯ ಅಡಿಗೆಯವರೇ, ಸರ್ವರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲರನ್ನ ಸಂಬೋಧಿಸ್ತಾ, ನಾನು ಈ ಶಾಲೆಗೆ 2000ರಲ್ಲಿ ಬಂದಾಗ ಚಿಕ್ಕದಾದಂತಹ ಒಂದು ಶಾಲೆ, 2ನೇ ಕೊಠಡಿ ಇತ್ತು. 3ನೇ ಕೊಠಡಿಯನ್ನ ನಾನು ಈಗಲೂ ನೆನಪಿದೆ, ಅಜ್ಜಪ್ಪ ಅಂಬಿಗೆ ಇವರ ಒಂದು ಸಹಕಾರದಿಂದ ಮಣ್ಣಿನ ಗೋಡೆಯನ್ನು ಹಾಕಿಸ್ಬಿಟ್ಟು ನಾನು 3ನೇ ಕಟ್ಟಡದಲ್ಲಿ ನಾನು ಕೂತ್ಕೊಂಡು ಕೆಲಸವನ್ನು ಮಾಡಿದ್ದೇನೆ. ಆವಾಗ ಮೀರಾಬಾಯಿ ಹೇಳುವಂಥವರು ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು, ಅವರ ಸಹಕಾರ. ಆವಾಗ ಒಂದು ಚಾಲೆಂಜ್ ಇತ್ತು ಸರ್ ನನಗೆ. ನಾನು ಬಂದಾಗ 7ನೇ ಕ್ಲಾಸು ಪಬ್ಲಿಕ್ ಎಕ್ಸಾಮ್ ಇತ್ತು.
5 ಹುಡುಗರು ಉಪ್ಪೋಡಿ ಶಾಲೆಯಲ್ಲಿ ನಪಾಸಾಗಿ ಬಂದವರಿದ್ದರು. ನನಗೆ ಊರಿನ ಒಬ್ಬರು ಹಿರಿಯರು ಒಂದು ಸವಾಲನ್ನು ಹಾಕಿದ್ರು, ನೀವು ಬಂದ ಕಡೆ ಇಲ್ಲಿ ಭಾಳ ಕಲಿಸ್ತೇನೆ, ನೀವು ಕಲರ್ ಏರಿಸ್ಕೊಳ್ಳೋದು ಬೇಡ, ಈ 5 ಜನ ನಪಾಸಾಗಿದ್ದವ್ರು ಬಂದಿದ್ದಾರೆ, ಅವರನ್ನು ನೀನು 100ಕ್ಕೆ 100 ಅಥವಾ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುವಾಗ ಮಾಡ್ಕೊಂಡು ಬಂದ್ಕೊಂಡು ನನ್ನ ಹತ್ರ ಹೇಳುವಂತ. ಆವಾಗ ತೀರ್ಮಾನ ಮಾಡಿದೆ. ಅದಕ್ಕೆ ನನ್ನ ಪ್ರತಿಬಿಂಬವಾಗಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಆ 7 ವಿದ್ಯಾರ್ಥಿಗಳನ್ನ ನಾನು ಈಗೆಲ್ಲ ಹೆಚ್ಚುವರಿ ಕ್ಲಾಸನ್ನು ಮಾಡಿ ಹೇಳಿದ್ರೆ ನಾನು ಆವಾಗಲೇ ಮಾಡಿದ್ದೇನೆ, ಸತ್ಯವಾಗ್ಲೂ ಮಾಡಿದ್ದೇನೆ. ಆ ವಿದ್ಯಾರ್ಥಿಗಳು ನಪಾಸಾಗಿ ಬಂದವರನ್ನ 100ಕ್ಕೆ 100 ಮಾಡಿಬಿಟ್ಟು, ಗಣಿತದಲ್ಲಿಯೂ ಸಹ 100ಕ್ಕೆ 100 ತೆಗೆಸಿಬಿಟ್ಟು 100% ಈ ಒಂದು ಶಾಲೆಯ ಫಲಿತಾಂಶವನ್ನ ಮಾಡಿ ಅವರ ಹತ್ರ ಹೋಗಿ ಹೇಳಿದ್ದೇನೆ, ನಮ್ಮ ಶಾಲೆ 100ಕ್ಕೆ 100 ಆಗಿದೆ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದ್ರೆ ಅಂತಹ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೇನೆ. ನಂತರ ಡೆವಲಪ್ಮೆಂಟ್ ಆಯ್ತಾ ಹೋಯ್ತು. ಈಗಾಗಲೇ ತಾವುಗಳೆಲ್ಲ ಹೇಳಿದಂತೆ ಬರೀ ಶಿಕ್ಷಣಕ್ಕೊಂದೇ ನಾನು ಒತ್ತನ್ನು ಕೊಡದೆ, ಅವರ ಆಟೋಟ, ಅವರ ಸಾಂಸ್ಕೃತಿಕ ಪ್ರತಿಯೊಂದು ದಿಸೆಯಲ್ಲಿಯೂ ನಾನು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಹೋದ್ರೂ ಸಹ ಆ ಶಾಲೆಯ ಬಗ್ಗೆ ಮಾಡಿ ಆ ಶಾಲೆಯ ಹೆಸರನ್ನು ಬರುವಂತೆ ಮಾಡಿದ್ದೇನೆ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು, ಕ್ರೀಡಾಕೂಟದಲ್ಲಿರ್ಬೋದು, ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಾನು ಪ್ರಾಮಾಣಿಕವಾಗಿ ಶಿಕ್ಷಣವನ್ನು ಕೊಟ್ಟಿದ್ದೇನೆ. ನಂತರ 2007 ನಂತರ ಮುದ್ದು ವಿದ್ಯಾರ್ಥಿಗಳಿಗೆ, ಹಲೋ ನಿಮ್ಗೀಗ ಚಾಕ್ಲೇಟ್ ಮತ್ತು ಪೆನ್ ಎಲ್ಲ ಇದೆ, ಮಾತಾಡೋದಿದೆ, ಕೂತ್ಕೊಳ್ಬೇಕು. 2007 ನಂತರ 2006ರಲ್ಲಿ CRP ಆಗಿ ಕೆಲಸ ಮಾಡಬೇಕು ಅಂತ VR ನಾಯಕರಿದ್ರು. ಬಹುಶಃ ಸರ್ ಆವಾಗ ಬೇರೆ ಇದಕ್ಕೆ ಹೋದಾಗ್ಲೂ ಯಾರು ಇಲ್ಲ ಆಗಿದ್ರು, ಅಥವಾ ನೀವು ಸರ್ ಇದ್ರೇನೋ, ನೀವು ಮಾಡಬೇಕು ಅಂತ ಹೇಳಿದ್ರು. ಆವಾಗ ಡಯಟ್ನಲ್ಲಿ ಆಯ್ಕೆ ಆಗಿತ್ತು. ಆ ಡಯಟ್ನ ಆಯ್ಕೆಯ ಮುಖಾಂತರ ನಾನು CRPಗೆ ಪಾದಾರ್ಪಣವನ್ನು ಮಾಡಿದ್ದೇನೆ. ಆವಾಗ 2.5 ವರ್ಷ ಆದ ನಂತರ ಮತ್ತೆ CRP ಹುದ್ದೆಗೆ ಬರಬೇಕು ಅಂತ ಹೇಳಿದ್ರು. ಮತ್ತೆ ನಾನು CRP ಹುದ್ದೆಗೆ ಪರೀಕ್ಷೆಯನ್ನು ಇದು ಮಾಡಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಾಗ ಆವಾಗಲೂ ಸಹ ಡಯಟ್ನಲ್ಲಿ ಆಯ್ಕೆ ಇತ್ತು. ಡಯಟ್ನಲ್ಲಿ ಆಯ್ಕೆ ಆದೆ. 3ನೇ ಸಲ ಎಕ್ಸಾಮ್ ಬಂತು, ಎಕ್ಸಾಮಲ್ಲಿ ಪಾಸ್ ಆಗಿ ಮತ್ತೆ ಬಂದೆ. 1 ವರ್ಷ ಹೋದ ನಂತರ ಬರ್ಲಿಕ್ಕಿತ್ತು. 1 ವರ್ಷ ಹೋಗಿ ಬಂದು ಮತ್ತೆ ನಾನು CRP ಬರೆದು ಮತ್ತೆ CRP ಬಂದೆ. ಮತ್ತೆ 3 ವರ್ಷ ಹೋಗಿ ಮತ್ತೆ CRP ಬರೆದು CRP ಕೊಟ್ಟು 15ರಿಂದ 16 ವರ್ಷಗಳ ಕಾಲ ಅನುಷ್ಠಾನಾಧಿಕಾರಿಯಾಗಿ ಅಂತ ಕೆಲಸ ಮಾಡಿ ಮತ್ತೆ ಪುನಃ ಇಲ್ಲಿಗೆ ಬಂದು ಸೇರ್ಕೊಂಡೆ. ಆವಾಗ ನನ್ನ ಆ ಒಂದು ಕರ್ತವ್ಯದ ವೇಳೆಯಲ್ಲಿ ಅನೇಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು ಈ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಟ್ರು. ಅದರಲ್ಲಿ JS ನಾಯ್ಕ್ ಸರ್ ಅವರು ಹಾಗೂ JS ಭಟ್ ಸರ್ ಅವರು, ಅವರೊಂದಿಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರ ಹೇಳಿದ ಕೆಲಸವನ್ನ ನಾನು ಸರ್ ಹೇಳಿದಾಗೆ ಶ್ರದ್ಧೆಯಿಂದ ಮಾಡಿದ್ದೇನೆ. ಅಂದರೆ ನಾನು ಯಾವುದೇ ಇಂಜಿನಿಯರ್ ಕಲಿತವನಲ್ಲ, ಆದರೆ ಒಂದು ಕೆಲಸವನ್ನ ಮಾಡಬೇಕು ಆದರೆ ಬಹುಶಃ ಆ ಫಾರ್ಮುಲಾವನ್ನು ಹಾಕೊಂಡು ಇಡೀ ರಾತ್ರಿ ಬೆಳಗಾಗುವವರೆಗೆ ಆ ಫಾರ್ಮುಲಾ ವರ್ಕ್ ಆಗದೆ ಇದ್ದೆ ಕೆಲಸ ಮಾಡ್ತಾ ಕೂತ್ಕೊಂಡಂತ ದಿನಗಳಿದ್ದಾವೆ. ಈಗಾಗಲೇ ಏನು 16 ಮತ್ತೆ 16 ಹೇಗೆ ಮಾಡ್ಕೊಟ್ಟಿದ್ದೇನೆ ಅಂತ ಕೇಳಿದ್ರೆ, ಒಂದು KJID ನಂಬರ್ ಹೊಡೆದ್ರೆ ಅಷ್ಟು ಡೀಟೇಲ್ಸ್ ಒಂದು ಇದರಲ್ಲಿ ಬರುವಂತೆ ಮಾಡಿದ್ದೇನೆ. ಅದು ಫಾರ್ಮುಲಾ ಎಲ್ಲ ವರ್ಕ್ ಆಗದೆ ಇದ್ದೆ 1 ದಿವಸ 2 ದಿವಸ ರಾತ್ರಿ ಕೂತ್ಕೊಂಡು ಎತ್ತಕ್ಕೆ ಹೀಗಾಯ್ತು ಹೇಳೋದು ಹುಡುಕು ಸೋತಂತ ದಿನಗಳು ಸಹ ಇದೆ. ಹಾಗೆ ನಾನು ಶ್ರದ್ಧೆಯಿಂದ ಮಾಡಿದ್ದಕ್ಕಾಗಿ ನನಗದು ಲಭಿಸಿದೆ. ನಿಮ್ಮೆಲ್ಲರ ಮಾರ್ಗದರ್ಶನ ಅಲ್ಲಿದೆ. ನಾನು ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ನನಗೆ ಮಾರ್ಗದರ್ಶಕರು ನನಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು 4 ಕ್ಲಸ್ಟರನ್ನ ಮಾಡಿದ್ದೇನೆ ಅಂತ ಹೇಳಿದಾಗ 4 ಕ್ಲಸ್ಟರ್ನ ಶಿಕ್ಷಕರು ನನ್ನನ್ನು ಎತ್ತಿ ಹಿಡಿದಿದ್ದಾರೆ. ಆ ಎಲ್ಲ ಶಿಕ್ಷಕರ ಒಂದು ಸಹಕಾರ, ಅವರು ನನಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ನನ್ನ ಮೇಲೆ ಪ್ರೀತಿಯನ್ನ ಇಟ್ಟು, ನಾನು ಅಧಿಕಾರವಾಗಿ CRP ಆಗಿ ಅವರು ಶಾಲೆಗೆ ಹೋದಾಗ ಅವರು ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿ, ನನ್ನನ್ನು ಪ್ರೀತಿಪೂರ್ವಕವಾಗಿ ಕರೆದು ಮಾತನಾಡಿಸಿ ಅವರ ಶಾಲೆಯಲ್ಲಿ ನನಗೆ ಪ್ರೀತಿಯನ್ನು ಕೊಟ್ಟರು. ನಾನು ಅವರ ಪ್ರೀತಿಯನ್ನು ಪಡೆದು ಅವರಿಂದನೇ ಅನೇಕ ವಿಷಯಗಳನ್ನ ಕಲಿತು 4 ಕ್ಲಸ್ಟರ್ CRPಯನ್ನು ಮಾಡಬೇಕಾಯಿತು. ಅದನ್ನೆಲ್ಲ ನಾನು ಅವರೊಂದಿಗೆ ಮಾಡಿದ್ದೇನೆ. ಅವರಿಗೆ ಬಂದಂತಹ ಅನೇಕ ಈಗಾಗಲೇ ಸರ್ ಹೇಳಿದಂಗೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿರ್ಬೋದು, ಅವು ಯಾವುದೇ ಇದ್ರೂ ಸಹ ನಾನು ದೇವರ ದಯೆ ಏನು ನನಗೆ ನಿರರ್ಗಳವಾಗಿ ಬರುವಂತೆ ದೇವರ ಅನುಗ್ರಹ ಮಾಡಿದ್ದ, ಅದು ಮಾಡಿದಂತಹ ಇದು ಅವರಿಗೆ ಅದೇ ಕ್ಷಣದಲ್ಲಿ ಅವರಿಗೆ ಪರಿಹಾರವನ್ನು ಮಾಡಿಕೊಟ್ಟು, ಅಥವಾ ನನ್ನ ಮೊಬೈಲ್ನಲ್ಲಿ ಆಗಲ್ಲ ತಕ್ಷಣ ನಾನು ಅದನ್ನ ಮಾಡಿಕೊಟ್ಟು ಬರ್ತಾ ಇದ್ದೆ. ಅದಕ್ಕೆ ಇನ್ನೊಂದು ಕಾರಣವೂ ಇದೆ. ಯಾವತ್ತು ಅಪ್ಡೇಟೆಡ್ ಮೊಬೈಲ್ ಅನ್ನು ತೆಗೆದುಕೊಳ್ಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಕೆಲವೊಬ್ರು ಬೈತಿದ್ರು ನನಗೆ, ನೀ ಸಣ್ಣ ಈ ಪೆನ್ ಮೊಬೈಲ್ ಇಟ್ಟುಕೊಂಡ್ರೆ ಆಗೋದಿಲ್ಲ, ಈಗೆಲ್ಲ ಅಪ್ಡೇಟ್ ಆಗಬೇಕು, ಇದರೆಲ್ಲ ಕೆಲಸ ಆಗೋದಿಲ್ಲ. ಒಂದು ಸಮಾಲೋಚನೆ ಸಭೆಯನ್ನು 2003ರಲ್ಲಿ ಮಾಡಿದಾಗ ನಾನು
ಯರ್ಜನಮೂಲೆ ಶಾಲೆಯಲ್ಲಿ 2003ರಲ್ಲಿ ಮಾಡಿದಾಗ ಹೇಳಿದ್ದೆ, ಆವಾಗಲೇ ಬಂದಿತ್ತು, ನೀವು ಈ ಮೊಬೈಲ್ ಎಲ್ಲ ಇಟ್ಕೊಂಡ್ರೆ ಆಗೋದಿಲ್ಲ, ನೋಡಿ ನಾನು ಹೇಳಿದೆ ಅಂತ ಬರೆದಿಟ್ಕೊಳ್ಳಿ, ಅಪ್ಡೇಟೆಡ್ ಮೊಬೈಲ್ ಬೇಕಾಗ್ತದೆ, ಈ ವರ್ಷನಲ್ಲಿ ಕೆಲಸ ಮಾಡೋದಿಲ್ಲ, ಹೈಯರ್ ವರ್ಷನ್ ತಗೊಳ್ಬೇಕು ಅಂತ. ಸರ್ ಹೇಳ್ದಂಗೆ ಆವಾಗ ನಾನು ಹೈಯರ್ ವರ್ಷನ್ ತಗೊಂಡಿದ್ದೆ 20,000ದ್ದು, ಆವಾಗಲೇ ಅದು ಕಾಣೆ ಆಗ್ಬಿಡ್ತು. ಆ ಬೇಜಾರಲ್ಲಿ ಫೋನ್ ಮಾಡಲಿಲ್ಲ ಸರ್. ಈ ಸಂದರ್ಭದಲ್ಲಿ ಹೇಳ್ತೇನೆ, ನನಗೆ ನಿಮಗೆ ಫೋನ್ ಮಾಡಬೇಕು ಹೇಳೋದಲ್ಲ, ಆ ಮೊಬೈಲ್ ಕಾಣೆ ಆಯ್ತೋಳು ಭಾಳ, ಹೌದು, ಅವರಿಗೂ ಫೋನ್ ಮಾಡಲಿಲ್ಲ. ಅದರ ನಂತರ ಅದು ನಂದೊಂದು ಚಾಳಿ ಆಯಿತು ಸರ್. ಅದರ ನಂತರ ನಾನು ಮತ್ತು ಹೈಯರ್ ಮೊಬೈಲನ್ನು 75,000 ಕೊಟ್ಟು ತಗೊಂಡಿದ್ದೆ, OnePlus Nord ಅಂತ. ಅದು ಆವಾಗ ಹೈಯರ್ ವರ್ಷನ್ ಇತ್ತು, ಅದು ಸಹ ಕಳ್ಕೊಂಡಿದ್ದೆ ಸರ್ ನಾನು. ಅದಕ್ಕೆ ಮನೆಯಲ್ಲಿ ಹೋಮ್ ಮಿನಿಸ್ಟ್ರಿಯಿಂದ ಟಾರ್ಗೆಟ್ ಎಲ್ಲ ಆಗಿದೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡುವುದು ಸಹ ನಾನು ಅತ್ಯಂತ ಪ್ರೀತಿಯಿಂದ ನನ್ನದು ಹೇಳುವಂತಹ ಭಾವನೆ. ಹಾಗೆ ನಾನು ಯಾವುದೇ ಶಿಕ್ಷಕರೊಂದಿಗೆ ಕೆಲವೊಮ್ಮೆ ನಡ್ಕೊಳ್ಳೋದಿದ್ರು ಸಹ ಅದು ನನ್ನ ಕರ್ತವ್ಯದ ಮೇಲೆ ಇರುವಂತಹ ಶ್ರದ್ಧೆಯಿಂದನೇ ಹೊರತು ಯಾರ ಮೇಲೂ ವೈಯಕ್ತಿಕವಾಗಿ ಇರುವಂತಹ ದ್ವೇಷ ಆಗಲಿ ಅಥವಾ ಯಾವುದೇ ಅವರ ಮೇಲೆ ಇರುವಂತಹ ಯಾವುದೇ ಪೂರ್ವಾಗ್ರಹ ಪೀಡಿತ ಕ್ರಿಯೆಗಳಂತೂ ಅಲ್ವೇ ಅಲ್ಲ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನಿಂತಿರಿ ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ವನದ ದೇವರು ನಿಂತ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಬಾರಿನ ಎತ್ತರ ಏರಿಸಿ ಶಿಷ್ಯ
ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ವನದ ದೇವರು ನಿಂತ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಬಾಲಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಜ್ಞಾನದ ಬುತ್ತಿಯನ್ನು ಬಾಳ
ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ ಸವೆಯದ ಜ್ಞಾನದ ಬುತ್ತಿಯನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ